ನಮಸ್ಕಾರ. ನಾನು ಶೀಲಾ ಭಟ್. ನಾನು ಕಳೆದ 22 ವರ್ಷಗಳ ಅವಧಿಯಲ್ಲಿ ಪತ್ರಿಕೋದ್ಯಮವನ್ನ ಆಳ ಅಗಲವನ್ನ ಅನುಭವಿಸಿ ನೋಡಿ ಅಧ್ಯಯನ ಮಾಡಿ ನನ್ನ ಧ್ವನಿಯನ್ನ ಇಲ್ಲಿ ದಾಖಲಿಸುವ ಯತ್ನವನ್ನ ಮಾಡ್ತಿದ್ದೀನಿ. ಇವತ್ತು ನಾವು ಸಿದ್ದರಾಮಯ್ಯನವರ ರಾಜೀನಾಮೆ ಹಾಗೂ ಡಿ.ಕೆ.ಶಿ ಅವರ ಮುಂದಿನ ನಾಯಕತ್ವದ ಆಗು ಹೋಗುಗಳ ಬಗ್ಗೆ ನನಗೇನನ್ಸುತ್ತೆ ಅದನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕ, ಆತ ಜಾತ್ಯತೀತ ನಾಯಕ. ಈ ಜಾತ್ಯತೀತ ನಾಯಕರು ಅಹಿಂದ ಮುಖವಾಗಿ ಎಲೆಕ್ಷನ್ಗೆ ನಿಲ್ತಾರೆ ಅಂದ ತಕ್ಷಣ ಇಡೀ ಕರ್ನಾಟಕ ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತು. ಅದ್ರ ಫಲವಾಗಿ ಅವರು ಸಿಎಂ ಕೂಡ ಆದ್ರು. ಆದ್ರೆ ಅಧಿಕಾರ ಹಂಚಿಕೆಯ ವಿಷಯ ಅವತ್ತೇ ಇತ್ತು ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಎಲೆಕ್ಷನ್ ನಲ್ಲಿ ಸಂಘಟನೆ ಮತ್ತು ಹಣಕಾಸಿನ ಶಕ್ತಿಯನ್ನ ಸಾಕಷ್ಟು ಖರ್ಚು ಮಾಡಿದ್ರು. ಅದಕ್ಕೆ ಅವರು ತಮ್ಮ ಪ್ರತಿಫಲವನ್ನ ಕೇಳೋದ್ರಲ್ಲಿ ತಪ್ಪಿರ್ಲಿಲ್ಲ. ಅದಕ್ಕೆ ನಾಯಕತ್ವ ಹೈಕಮಾಂಡ್ ಕೂಡ ಬದ್ಧವಾಗಿತ್ತು. ಇವಾಗ 3 ವರ್ಷಗಳ ನಂತರ ಸುಮಾರು 17 ಬಾರಿ ದೆಹಲಿಗೆ ಓಡಾಟ ಮಾಡಿ ಒತ್ತಡ ಹಾಕಿದ ನಂತರ ಸಿಎಂ ಸಿದ್ದರಾಮಯ್ಯ ತಮ್ಮ ಕೆಲವು ಷರತ್ತುಗಳನ್ನು ಅನ್ವಯಿಸಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ರಾಜೀನಾಮೆ ಇವತ್ತು ಕೇವಲ ಜಾತ್ಯತೀತ ನಾಯಕ ಮತ್ತು ಆಡಳಿತ ತಜ್ಞ, ಆರ್ಥಿಕ ತಜ್ಞ ಮುಖ್ಯಮಂತ್ರಿಯೊಬ್ಬರು ಮನೆಗೆ ಹೋಗುತ್ತಿರುವುದರ ನೋವು ಅಲ್ಲ. ಇದು ಅಧಿಕಾರದಾಹಿ ರಾಜಕಾರಣದಲ್ಲಿ ಬದ್ಧತೆ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತಹ ಮೌಲ್ಯಗಳನ್ನ ಮುಂದಿನ ಜನಾಂಗಕ್ಕೆ ತಲುಪಿಸ್ತಾ ಇದೆ ಅನ್ನೋದನ್ನ ನಾನು ಗ್ರಹಿಸ್ತಾ ಇದ್ದೀನಿ. ಯಾಕೆಂದ್ರೆ ಇದು ಕೇವಲ ಅಧಿಕಾರದ ಆಟ ಅಲ್ಲ. ರಾಜಕಾರಣ ಕೇವಲ ಜನನಾಯಕನಾಗಿ ಕೆಲಸ ಮಾಡೋದಲ್ಲ, ಜನಪ್ರತಿನಿಧಿಯಾಗಲ್ಲ. ಆತ ಇಡೀ ಸಮಾಜದ ಒಂದು ಶ್ರೇಷ್ಠತ್ವವನ್ನ ಕ್ಯಾರಿ ಮಾಡ್ತಾ ಇರ್ತಾನೆ. ಆತ ಹೇಗೆ ನಡ್ಕೊಳ್ತಾನೆ ಹಾಗೆ ಪ್ರಜೆಗಳು ಇದ್ ಮಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಯಥಾ ರಾಜ ತಥಾ ಪ್ರಜಾ ಅಂತಂದ್ರು. ಸೊ ಯಥಾ ರಾಜ ತಥಾ ಪ್ರಜಾ ಅಂತ ಯಾಕೆ ಹೇಳಿದ್ರು ಅಂದ್ರೆ ಈ ಕಾರಣಕ್ಕೆ, ಒಬ್ಬ ಅಧಿಕಾರದಾಹಿ ಮಹತ್ವಾಕಾಂಕ್ಷಿ ಕ್ರೂರ ವ್ಯಕ್ತಿಯ ಮುಂದಾಳತ್ವ ಇದ್ರೆ ಜನ ಕೂಡ ಹಾಗೆ ಆಗುವ ಸಾಧ್ಯತೆ ಇರುತ್ತೆ. ಅದೇ ಒಬ್ಬ ರಾಜಕಾರಣಿ ತನ್ನ ಮೌಲ್ಯ ಮತ್ತು ಬದ್ಧತೆಯಿಂದ ಜನಕ್ಕೆ ಮಾದರಿಯಾಗಿ ನಡ್ಕೊಂಡ್ರೆ ಜನರಲ್ಲೂ ಕೂಡ ಆತ್ಮಪ್ರಜ್ಞೆ, ಆತ್ಮಸಾಕ್ಷಿ ಇಂಥವೆಲ್ಲ ಜಾಗೃತಗೊಂಡು ಆ ಜನರು ಕೂಡ ತಮ್ಮ ಮೌಲ್ಯಗಳನ್ನ ಬದ್ಧತೆಯಿಂದ ನಿಭಾಯಿಸೋದನ್ನ ಕಲಿತಾರೆ. ಅದೇ ರೀತಿ ಇವತ್ತು ಒಂದು ಹೊಸ ಆಶಾದಾಯಕ ಘಟನೆ ಇದು ಅಂತ ನನಗೆ ಅನಿಸುತ್ತೆ. ಸಿದ್ದರಾಮಯ್ಯ ಇವಾಗ ತಮ್ಮ ಮಾತಿಗೆ ಬದ್ಧವಾಗಿ ನಿಂತು ಯಾವ ಅಧಿಕಾರದ ಆಟ ರೆಸಾರ್ಟ್ ರಾಜಕೀಯ ಮಾಡದೆ ರಾಜೀನಾಮೆ ಕೊಟ್ಟಿದೆಯಲ್ಲ, ಇದು ಅವರ ಅನುಭವ, ವಯಸ್ಸು ಹಾಗೂ ಮಾಗಿದ ರಾಜಕಾರಣದ ಮುತ್ಸದ್ದಿತನದ ಸಂಕೇತ ಅಂತ ನನಗನ್ಸುತ್ತೆ. ಅದೇ ವೇಳೆಗೆ ಇಲ್ಲಿಂದ ಡಿ.ಕೆ. ಶಿವಕುಮಾರ್ ಅವರ ಪರೀಕ್ಷೆ ಆರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ತಮ್ಮ ಬಲಪಂಥೀಯ ವಿಚಾರವಾದ, ಸಂಘಟನೆ, ಹಣ ಮತ್ತು ಮೇಲ್ವರ್ಗದ ಮತಗಳ ಬಲ, ಇದರಿಂದ ಅವರು ಒಬ್ಬ ಸಶಕ್ತ ನಾಯಕರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಅಹಿಂದ ವರ್ಗಗಳ ಅಸಮಾಧಾನ ಏನಾದ್ರೂ ಸ್ವಲ್ಪ ಹೊತ್ಕೊಂಡ್ರೆ 2028ರ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮನೆಗೆ ಹೋಗೋದು ಗ್ಯಾರಂಟಿ. ಆದ್ರಿಂದ ಅಹಿಂದ ವರ್ಗಗಳ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗೋದು ಇವಾಗ ಡಿ.ಕೆ.ಶಿ ಅವರ ಮೊದಲ ಸವಾಲು. ಎರಡನೇದು ಅವರ ಇಮೇಜು ಆಲ್ಮೋಸ್ಟ್ ಬಿಜೆಪಿಯ ಬೀವಿಂಗ್ ತರ ಇದೆ ಅನ್ನೋದು ಜನರಲ್ಲಿ ಅನಿಸಿಕೆ. ಅದನ್ನ ಅವರು ಮುರಿದು ಕಾಂಗ್ರೆಸ್ಸಿನ ಮೂಲಭೂತ ಆಶಯಗಳಾದಂತಹ ಜಾತ್ಯತೀತತೆ, ಬಡವರ ಪರ, ಇದನ್ನೆಲ್ಲ ಅವ್ರಿಗೆ ಮಾಡೋದು ದೊಡ್ಡ ಸವಾಲಿದೆ. ಯಾಕೆ ಗೊತ್ತಾ, ಈ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಅವರಲ್ಲಿ ವ್ಯಕ್ತಿಗತವಾಗಿ ನನಗೆ ಅಂತಹ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ. ಯಾಕೆಂದ್ರೆ ಇಬ್ರು ಒಳ್ಳೆಯವರೇ, ಆಂತರಿಕವಾಗಿ ಸ್ನೇಹಪರರು, ಬದ್ಧತೆಯುಳ್ಳವರು, ಮಹತ್ವಾಕಾಂಕ್ಷಿಗಳು, ಇದೆಲ್ಲ ಸರಿ. ಆದ್ರೆ ಅವರ ಸಾಮಾಜಿಕ ಗ್ರಹಿಕೆಯಲ್ಲಿ ದೊಡ್ಡ ಅಂತರ ಇದೆ. ಸಿದ್ದರಾಮಯ್ಯ ಬಡತನವನ್ನ ಬಹಳ ಕ್ಯಾಶುವಲ್ ಆಗಿ ಘನತೆಯಿಂದ ಸ್ವೀಕರಿಸಿದ್ದಾರೆ. ಹೌದಪ್ಪ, ನಾನು ಬಡವ, ಏನಿವಾಗ ಈ ಬಡತನಕ್ಕೆ ಏನೋ ಒಂದ್ ಸ್ವಲ್ಪ ಅಕ್ಕಿ ಇಲ್ಲ ಅಂದ್ರೆ ತಂದು ಊಟ ಮಾಡಿದ್ರಾಯ್ತು, ಯಾರತ್ರ ಕೇಳಿದ್ರಾಯ್ತು, ಈ ತರದ ಮನಸ್ಥಿತಿ. ಹಾಗಾಗಿ ಅವ್ರಿಗೆ ಹಣಕಾಸು ಅನ್ನೋದು ಅಷ್ಟು ಕಾಡುವ ವಿಷಯ ಅಲ್ವೇ ಅಲ್ಲ. ಇಲ್ಲ ಅಂತಂದ್ರೆ ಭಾಗ್ಯಗಳನ್ನ ಕೊಡ್ತೀನಿ, ಗ್ಯಾರಂಟಿಗಳನ್ನ ಕೊಡ್ತೀನಿ, ಇನ್ನೇನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಸೊ ಬಗೆಹರಿಯುತ್ತೆ ಅನ್ನುವ ವ್ಯಕ್ತಿಗತ ಹಾಗೂ ಸಾಮಾಜಿಕ ನಿಲುಮೆ ಅವರದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಹಾಗಲ್ಲ. ಅವರು ಬಡತನದಿಂದಲೇ ಬಂದು, ಹೋರಾಟದಿಂದಲೇ ಬಂದು, ಸಂಘರ್ಷದಿಂದಲೇ ಮೇಲೆ ಬಂದ್ರು ಕೂಡ
ಅವರು ಆಂತರಿಕವಾಗಿ ಬಡತನವನ್ನ ಹೇಟ್ ಮಾಡ್ತಾರೆ, ದ್ವೇಷಿಸ್ತಾರೆ. ಆ ಸಂಘರ್ಷದಿಂದ ನಾನು ಬಂದಿದ್ದೀನಲ್ಲ, ಹಾಗಾಗಿ ನೀವು ಸಂಘರ್ಷದಿಂದ ಬರ್ಬೇಕು ಅನ್ನೋದನ್ನ ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ಇನ್ಮೇಲೆ ಅವರು ಗ್ಯಾರಂಟಿಗೆ ಯೋಜನೆಗಳನ್ನ ಅನುಷ್ಠಾನದಲ್ಲಿಟ್ಟರೂ ಕೂಡ APL ಕಾರ್ಡ್ ಅರ್ಹತೆ ಇದ್ರೂ BPL ಕಾರ್ಡ್ ಅಂತ ಹೇಳ್ಕೊಂಡು ಓಡಾಡ್ಕೊಂಡು ತಗೊಳ್ತಾರಲ್ಲ ಸರ್ಕಾರದ ಭಾಗ್ಯಗಳನ್ನ, ಗ್ಯಾರಂಟಿಗಳನ್ನ, ಅದು ಇನ್ನೂ ಕಷ್ಟ ಆಗಬಹುದು. ಆಗುತ್ತೆ ಗ್ಯಾರಂಟಿ, ಅದ್ರಲ್ಲಿ ಅನುಮಾನ ಇಲ್ಲ. ಅವರ ವ್ಯಕ್ತಿತ್ವ ಆಗಿದೆ. ಸೊ ಇನ್ನು ಎರಡನೇ ಒಂದು ದೊಡ್ಡ ಸವಾಲು ಅಂತಂದ್ರೆ ಜಾತಿ ಗಣತಿ. ಅದು ಜಾರಿ ಆಗುತ್ತೋ ಇಲ್ವೋ ಅನ್ನೋದು ತುಂಬಾ ಅನುಮಾನ ಇದೆ. ಈಗಲೇ ಅದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಮೂರನೇದು SIT ತನಿಖೆ ನಡೀತಾ ಇರುವಂತಹ ಧರ್ಮಸ್ಥಳ ಪ್ರಕರಣ. ಇದು ಕೂಡ ಹಳ್ಳ ಹಿಡಿಯುವ ಎಲ್ಲ ಸಾಧ್ಯತೆ ಇದೆ ಅನ್ನುವಂತಹ ಆತಂಕದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಲ್ಪಡುವವರು ಇದ್ದಾರೆ. ಅದು ನಿಜವೂ ಆಗಿರ್ಬೋದು. ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿಯನ್ನ ಅಲ್ಲಿ ಬಂಡವಾಳ ಹೂಡಿ ಅದನ್ನ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಾಗಲಿರುವ DK ಶಿವಕುಮಾರ್ ಅವರು ಇದ್ದಂತೆ ನನ್ಗನ್ಸಲ್ಲ. ಅವರು ನಿಜವಾಗ್ಲೂ ಇವಾಗ ಪರೀಕ್ಷೆಯಲ್ಲಿದ್ದಾರೆ. ಒಬ್ಬ ರಾಜಕಾರಣಿನ, ಒಬ್ಬ ಬಿಸ್ನೆಸ್ ಮನ್ನ, ಅಥವಾ ಇಡೀ ರಾಜ್ಯದ ಮುಖ್ಯಮಂತ್ರಿನ ಅಂತ. ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ನಾನಾಗ್ಬೇಕು, ನನ್ಗೊಂದು ಅವಕಾಶ ಕೊಡಿ ಅಂತ ಹೇಳಿ ಅವರು ಮಾಡಿದ ಹೋರಾಟ ಅಷ್ಟಿಷ್ಟಲ್ಲ. ಈಗ ಅವರಿಗೆ ಒಬ್ಬ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶ ಸಿಕ್ಕಿದೆ. ಒಬ್ಬ ಮುಖ್ಯಮಂತ್ರಿ ರಾಜಕಾರಣ, ತನ್ನ ಸ್ವಹಿತಾಸಕ್ತಿ, ತನ್ನ ಎಲ್ಲ ತನ್ನದು ಅನ್ನುವಂಥದ್ದನ್ನ ಬದಿಗಿಟ್ಟು ಜನರಿಗಾಗಿ ಬದುಕ್ತಾ ಇರ್ಬೇಕಾಗುತ್ತೆ. ಜನರ ಹಿತಾಸಕ್ತಿಯೇ ಆತನ ಮುಖ್ಯ ಉದ್ದೇಶ ಆಗಿರುತ್ತೆ. ಇಂತಹ ಮಹತ್ವಾಕಾಂಕ್ಷೆಯಿಂದ ಪಡೆದುಕೊಂಡಂತಹ ಮುಖ್ಯಮಂತ್ರಿ ಸ್ಥಾನದಲ್ಲಿ DKಶಿ ಅವರ ವರ್ತನೆ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ಗೆಲುವನ್ನ ನಿರ್ಧರಿಸುತ್ತೆ. ಇದು ಅವರಿಗೂ ಈಗಾಗಲೇ ಗೊತ್ತಿರುತ್ತೆ. ನಾನು ನನ್ನ ಅನಿಸಿಕೆಯನ್ನು ಹೇಳಿದ್ದೀನಿ. ಇಲ್ಲಿ ಒಂದು ಮಾತು ಒಬ್ಬ ಜರ್ನಲಿಸ್ಟ್ ಆಗಿ, ನಾಗರಿಕಳಾಗಿ ಹೇಳಬೇಕು ಅಂತಂದ್ರೆ, ಯಾವುದೇ ಕಾರಣಕ್ಕೂ ತಮ್ಮ ಬಲಪಂಥೀಯ ಸಿದ್ಧಾಂತವನ್ನಾಗ್ಲಿ, ಮೇಲ್ಜಾತಿ ಅಥವಾ ಹಣ ಉಳ್ಳವರ ವ್ಯಾಪಾರಿಗಳ ಪರವಾಗಿ ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ ಹೊರಟ್ರೆ, ಅಥವಾ ಜನಪರ ಕಾಳಜಿಯಿಂದ ದೂರ ಸರಿದ್ರೆ ಕರ್ನಾಟಕದ ಜನತೆ ಯಾವತ್ತೂ ಅವ್ರನ್ನ ಕ್ಷಮಿಸೋದಿಲ್ಲ, ಜೊತೆಗೆ ನಿಂತ್ಕೊಳ್ಳೋದು ಇಲ್ಲ. ಅವ್ರಿಗೇನಾದ್ರೂ ಮುಖ್ಯಮಂತ್ರಿ ಆಗುವ ಈ ಆಕಾಂಕ್ಷೆಯಿಂದ ಆಗಿದ್ದನ್ನ ಉಳಿಸ್ಕೋಬೇಕು, ಇನ್ನೂ ದೀರ್ಘಕಾಲ ಬೆಳಿಬೇಕು ಅಂತಿದ್ರೆ ಅವರು ತಮ್ಮ ಎಲ್ಲ ಈ ಮೂಲಭೂತ ಗುಣಧರ್ಮಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಸ್ವಹಿತಾಸಕ್ತಿಗಿಂತ ಹೆಚ್ಚಾಗಿ ಜನ ಹಿತಾಸಕ್ತಿಗೆ ಇಟ್ಕೊಂಡ್ರೆ ಖಂಡಿತವಾಗ್ಲು ಅವರು ಗೆಲ್ತಾರೆ. ಗೆಲ್ಲುವಂತಾಗ್ಲಿ. ಇಬ್ಬರು ನಾಯಕರುಗಳಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇದು ನಿಮ್ದು ಧ್ವನಿಯಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ. ನಮಸ್ಕಾರ.